ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶವಿದೆ. ಒಂದಾನೊಂದು ಕಾಲದಲ್ಲಿ ಪೂಜಾರಿಯಾಗಿದ್ದವನೇ ಆ ಸಮುದಾಯಕ್ಕೆ ಚಿಕಿತ್ಸಕನೂ ಆಗಿರುತ್ತಿದ್ದ. ಹೀಗೆ ಧರ್ಮಬೋಧೆ ಮಾಡುವವನೇ ವೈದ್ಯನಾಗಿರುತ್ತಿದ್ದ. ಮುಂದೊಂದು ದಿನ ಇಂತಹ ಸಂದರ್ಭ ಮರುಕಳಿಸಿದರೆ ಯಾವ ಆಶ್ಚರ್ಯವೂ ಇಲ್ಲ. ಒಂದು ಸ್ವಲ್ಪ ಬದಲಾವಣೆ ಇರಬಹುದು. ಚಿಕಿತ್ಸಕನೇ ಪೂಜಾರಿಯೂ ಆಗಿರುತ್ತಾನೆ. ಈಗಾಗಲೇ ಅಮೆರಿಕಾದಲ್ಲಿ ಇದರ ಅವಶ್ಯಕತೆಗಳು ಕಂಡುಬರುತ್ತಿವೆ. ಮೊದಲ ಬಾರಿಗೆ ಕಾಯಿಲೆಯ ಯಾವ ಚಿಹ್ನೆಯೂ ದೇಹದ ಮೇಲೆ ಕಾಣಿಸದಿದ್ದರೂ, ದೇಹ ಪೂರ್ಣವಾಗಿ ಆರೋಗ್ಯದಿಂದಿದ್ದರೂ ಸಮಸ್ಯೆ ತೀವ್ರವಾಗುತ್ತಲೇ ಹೋಗುತ್ತಿರುವಾಗ ಮೊದಲ ಬಾರಿಗೆ ಕಾಯಿಲೆ ತನ್ನೊಳಗೇ ಇದೆ ಮತ್ತು ಅದು ದೇಹದಿಂದ ಆರಂಭವಾಗುವುದರ ಬದಲಿಗೆ ಅದರ ಇನ್ನೊಂದು ಧ್ರುವದಿಂದ ಆರಂಭವಾಗಿದೆ ಎಂಬ ಅರಿವು ಮೂಡತೊಡಗಿದೆ. ನಮ್ಮ ಇಂದ್ರಿಯಗಳಿಗೂ ಕಾರಣಗಳು ಬೇಕಿವೆ. ಒಂದು ಕಾಲಿಗೆ ಮುಳ್ಳು ಚುಚ್ಚಿದರೆ ಆಗ ಮಾತ್ರ ಆ ಕಾಲಿನ ಇರುವಿಕೆ ತಿಳಿಯುತ್ತದೆ. ಇಲ್ಲವಾದರೆ ಆ ಕಾಲು ಇರುವುದೇ ಕೆಲ ಸಮಯ ನಮ್ಮ ಅರಿವಿಗೆ ಬಾರದೇ ಹೋಗಬಹುದು. ಮುಳ್ಳು ಕಾಲಿಗೆ ಚುಚ್ಚಿರುವಾಗ ಇಡೀ ಆತ್ಮ ಒಂದು ಬಾಣದಂತೆ ನೋವಾಗುತ್ತಿರುವ ಜಾಗವನ್ನು ಸ್ಪಷ್ಟವಾಗಿ ಗುರುತಿಸುತ್ತದೆ. ಸಹಜವಾಗಿ ಸ್ಪಷ್ಟವಾಗಿ ಅಲ್ಲಿಂದ ಮುಳ್ಳನ್ನು ತೆಗೆದ ಮೇಲೂ ನಮ್ಮ ಸ್ಥಿತಿಗೆ ತಾನು ಗಮನಿಸಲು ಇನ್ನೇನೋ ಒಂದು ಬೇಕಾಗಿರುತ್ತದೆ. ಹೀಗೆ ನಮ್ಮ ಹೊಟ್ಟೆ ತುಂಬಿದ ಮೇಲೂ, ಉಡಲು ಒಳ್ಳೆಯ ಬಟ್ಟೆ ದೊರೆತ ಮೇಲೂ, ಇಡೀ ಮನೆ ವ್ಯವಸ್ಥಿತವಾದ ಮೇಲೂ, ಒಳ್ಳೆಯ ಸಂಗಾತಿ ದೊರೆತ ಮೇಲೂ, ಹೀಗೆ ಎಲ್ಲವೂ ಆದ ಮೇಲೂ ನಮ್ಮ ಸ್ಥಿತಿಗೆ ಏನೋ ಒಂದು ಬೇಕು. ಸರಿಯಾದ ಸಂಗಾತಿ ದೊರೆಯುವುದಕ್ಕಿಂತ ದೊಡ್ಡ ದುರಂತ ಈ ಪ್ರಪಂಚದಲ್ಲೇ ಇಲ್ಲ. ತಾನು ಬಯಸಿದ ಸಂಗಾತಿಯನ್ನು ಪಡೆದಂತಹ ವ್ಯಕ್ತಿಯ ಪರಿತಾಪಕ್ಕೆ ಕೊನೆಯೇ ಇಲ್ಲ. ನಿಮಗೆ ನೀವು ಬಯಸಿದಂತಹ ಸಂಗಾತಿ ಸಿಗದಿದ್ದರೆ ಸಿಗಬಹುದಿತ್ತೇನೋ ಎನ್ನುವ ಆಶಾಭಾವವಾದರೂ ಇರುತ್ತದೆ. ಸಿಕ್ಕವನ ಪಾಲಿಗೆ ಅದೂ ಇಲ್ಲವಲ್ಲ. ನಾನೊಂದು ಹುಚ್ಚಾಸ್ಪತ್ರೆಯ ಬಗ್ಗೆ ಕೇಳಿದ್ದೆ. ಒಬ್ಬರು ಆ ಹುಚ್ಚಾಸ್ಪತ್ರೆಯನ್ನು ನೋಡಲು ಹೋಗಿದ್ದರು. ಅವರನ್ನು ಕರೆದುಕೊಂಡು ಅಲ್ಲಿನ ಸೂಪರಿಂಟೆಂಡೆಂಟ್ ಒಂದು ಸುತ್ತು ತೋರಿಸಲು ಹೋಗಿದ್ದರು. ಒಂದು ನಿರ್ದಿಷ್ಟ ಕೋಣೆಯ ಮುಂದೆ ಬಂದಾಗ ಒಳಗಿದ್ದವನನ್ನು ತೋರಿಸಿ ಈತನಿಗೆ ಏನಾಗಿದೆ ಎಂದು ಕೇಳಿದಾಗ ಸೂಪರಿಂಟೆಂಡರು ಆತನ ಬಗ್ಗೆ ವಿವರಿಸುತ್ತಾ, ಪಾಪ, ಆತ ಪ್ರೀತಿಸಿದ ಹುಡುಗಿ ಅವನಿಗೆ ಸಿಗಲಿಲ್ಲ ಎಂದರು. ನಂತರ ಮುಂದಿನ ಕೋಣೆಯೊಂದರಲ್ಲಿ ಇದ್ದ ಹುಚ್ಚ ಜೋರಾಗಿ ಜೈಲಿನ ಕಂಬಿಗಳನ್ನು ಮುರಿಯುವಂತೆ ಗುದ್ದುತ್ತಾ, ತನ್ನ ಎದೆ ಬಡಿದುಕೊಳ್ಳುತ್ತಾ, ಕೂದಲು ಕಿತ್ತುಕೊಳ್ಳುತ್ತಾ ಕೂಗಾಡುತ್ತಿದ್ದ. ಆಶ್ಚರ್ಯಚಕಿತರಾದ ಅತಿಥಿಗಳು ಆತನ ಬಗ್ಗೆ ವಿಚಾರಿಸಿದರು. ಸೂಪರಿಂಟೆಂಡರು ಅವನಿಗೆ ವಿವರಿಸುತ್ತಾ, ನಿಮಗೆ ಈ ಹಿಂದೆ ಒಬ್ಬ ವ್ಯಕ್ತಿ ತಾನು ಪ್ರೀತಿಸಿದ ಹುಡುಗಿ ಸಿಗದೆ ನಿರಾಶನಾಗಿ ಹುಚ್ಚನಾಗಿರುವುದನ್ನು ಹೇಳಿದೆನಲ್ಲ. ಕೊನೆಗೆ ಆ ಹುಡುಗಿ ಈತನನ್ನು ಮದುವೆಯಾದಳು. ಆದ್ದರಿಂದ ಈತ ಹುಚ್ಚನಾಗಿದ್ದಾನೆ ಎಂದರು. ಮೊದಲಿನವ ತಾನು ಪ್ರೀತಿಸಿದವಳು ಸಿಗಲಿಲ್ಲವೆಂದು ಅವಳ ಫೋಟೋವನ್ನು ಎದೆಗವಚಿಕೊಂಡು ತನ್ನದೇ ಕಲ್ಪನಾ ಲೋಕದಲ್ಲಿ ವಿಹರಿಸುತ್ತಿದ್ದ. ತನ್ನ ಹುಚ್ಚಿನಲ್ಲೂ ಯಾವುದೋ ಸುಖದ ಕಲ್ಪನೆಯಲ್ಲಿದ್ದ. ಆದರೆ ಎರಡನೆಯವ ಪ್ರಪಂಚವನ್ನೇ ನಾಶ ಮಾಡುವವನಂತೆ ಜೈಲಿನ ಗೋಡೆಗಳಿಗೆ ಬಡಿಯುತ್ತಿದ್ದ. ಪ್ರೇಮಿಸಿದವರು ಯಾರಿಗೆ ಸಿಗುವುದಿಲ್ಲವೋ ಅವರೇ ಅದೃಷ್ಟವಂತರಲ್ಲವೇ? ನಿಮಗೆ ಆಶ್ಚರ್ಯವಾಗಬಹುದಾದರೂ ಇದು ಸತ್ಯದ ಸಂಗತಿ. ಜೈನರ 24 ತೀರ್ಥಂಕರರು ರಾಜಕುಮಾರರಾಗಿದ್ದವರೇ. ಬುದ್ಧನೂ ರಾಜನ ಮಗನಾಗಿದ್ದ. ರಾಮ, ಕೃಷ್ಣ ಇವರೆಲ್ಲರೂ ರಾಜಮನೆತನಗಳಿಗೆ ಸೇರಿದವರೇ ಆಗಿದ್ದರು. ಇಂತಹವರಿಗೆ ಬಾಹ್ಯದಲ್ಲಿ ಯಾವ ಸಮಸ್ಯೆಗಳು, ಅವಶ್ಯಕತೆಗಳು ಇರಲಿಲ್ಲ. ಅವರ ಸಮಸ್ಯೆಗಳೆಲ್ಲ ಒಳಗಿನ ಯಾವುದಕ್ಕೂ ಸಂಬಂಧಿಸಿದ್ದವು. ಅವರೆಲ್ಲ ಆ ಸತ್ಯದ ಅನ್ವೇಷಣೆಯಲ್ಲಿ ಹೊರಟರು. ಔಷಧಗಳು ಹೊರಗೆ ದೇಹದ ಮೇಲೆ ಕಾಣುವ ಸಮಸ್ಯೆಗಳಿಂದ ವ್ಯಕ್ತಿಯನ್ನು ಮುಕ್ತವಾಗಿಸಲು ಪ್ರಯತ್ನಿಸುತ್ತವೆ. ಇಂತಹ ಎಲ್ಲ ಕಾಯಿಲೆಗಳು, ಸಮಸ್ಯೆಗಳಿಂದ ಮನುಷ್ಯ ಮುಕ್ತನಾದರೂ ತನ್ನೊಳಗೆ ಇರುವ ಅಥವಾ ತಾನೇ ಒಂದು ಸಮಸ್ಯೆ ಆಗಿರುವ ಸ್ಥಿತಿಯಿಂದ ಆತ ಮುಕ್ತನಾಗಲು ಸಾಧ್ಯವಿಲ್ಲ. ಅಸಾಧ್ಯವಾದುದನ್ನು ಸಾಧಿಸುವ ಮಾನವ ಸಹಜ ಹಂಬಲವೇ ಆತನ ಎಲ್ಲ ಆಂತರಿಕ ಚಟಪಟಿಕೆಗಳಿಗೆ ಕಾರಣವಾಗಿರುತ್ತದೆ. ಯಾವುದರ ವಿಷಯದಲ್ಲೂ ತೃಪ್ತಿ ಇರದ, ತಾನು ಸಾಧಿಸಿದ್ದೆಲ್ಲವನ್ನೂ ನಿರರ್ಥಕವೆಂದು ಭಾವಿಸುವ, ಯಾವುದು ತನ್ನಲ್ಲಿ ಇಲ್ಲವೋ ಅದಕ್ಕಾಗಿ ತುಡಿಯುವ ಮಾನವನ ಈ ಸಹಜ ಚಟಪಟಿಕೆಗೆ ಮುಕ್ತಿಯಲ್ಲಿದೆ. ಮಾನವನ ಇಂಥ ಕಾಯಿಲೆಗಳಿಗೆ ಶಮನ ನೀಡಲು ಧ್ಯಾನಕ್ಕೆ ಮಾತ್ರ ಸಾಧ್ಯ. ಬಾಕಿ ಎಲ್ಲ ಕಾಯಿಲೆಗಳಿಗೆ ನಿಮ್ಮ ಚಿಕಿತ್ಸಕನ ಬಳಿ, ನಿಮ್ಮ ಔಷಧಿಗಳಲ್ಲಿ ಉಪಶಮನವಿದೆ. ಆದರೆ ಮನುಷ್ಯ ಎಂಬ ಕಾಯಿಲೆಗೆ ಗುಣ ಇರುವುದು ಧ್ಯಾನದಲ್ಲಿ ಮಾತ್ರ.
ಇಂದಿನ ನಮ್ಮ ವೈದ್ಯಕೀಯ ವಿಜ್ಞಾನ ಎಂದು ಮಾನವನ ಆಂತರ್ಯವನ್ನು ಅರಿಯಲು ಅದರೊಂದಿಗೆ ಕೆಲಸ ಮಾಡಲು ಆರಂಭಿಸುವುದೋ ಅಂದಿಗೆ ಅದು ಪರಿಪೂರ್ಣವಾಗುತ್ತದೆ. ನನ್ನ ಅಭಿಪ್ರಾಯದಲ್ಲಿ ಹೀಗೆ ನಮ್ಮೊಳಗಿರುವ ಮನುಷ್ಯ ಎಂಬ ಡಿಸ್ಈಸ್ಡ್ ಅಂದರೆ ನೆಮ್ಮದಿಯೇ ಇಲ್ಲದ ವ್ಯಕ್ತಿತ್ವವೇ ದೇಹದ ಮೇಲೆ ಕಾಣಿಸಿಕೊಳ್ಳುವ ಸಾವಿರಾರು ಸಮಸ್ಯೆಗಳಿಗೆ ಕಾರಣ. ನಾನು ಹಿಂದೆಯೇ ಹೇಳಿದಂತೆ ದೇಹದ ಮೇಲಾಗುವ ಕಾಯಿಲೆಗಳ ಕಂಪನ ಆತ್ಮವನ್ನು ತಲುಪುವಂತೆ ಚಡಪಡಿಸುವ ಆತ್ಮದ ಸಮಸ್ಯೆಗಳ ಕಂಪನಗಳು ಒಳಗಿನಿಂದಲೇ ದೇಹದ ಮೇಲೆ ಪರಿಣಾಮ ಬೀರುತ್ತಿವೆ. ಈ ಕಾರಣದಿಂದಾಗಿಯೇ ಜಗತ್ತಿನಲ್ಲಿ ಅಷ್ಟೊಂದು ವಿಧದ ಚಿಕಿತ್ಸಾ ವಿಧಾನಗಳಿವೆ. ರೋಗ ವಿಜ್ಞಾನ ಒಂದು ವಿಜ್ಞಾನವೇ ಆಗಿದ್ದಲ್ಲಿ ಇಂದಿನಂತೆ ಸಾವಿರಾರು ಬಗೆಯ ಚಿಕಿತ್ಸಾ ಕ್ರಮಗಳ ಅವಶ್ಯಕತೆ ಇರಲಿಲ್ಲ. ಮಾನವನ ಕಾಯಿಲೆಗಳೇ ಸಾವಿರಾರು ಬಗೆ ಆಗಿರುವುದರಿಂದ ಚಿಕಿತ್ಸಾ ಕ್ರಮಗಳಲ್ಲೂ ವೈವಿಧ್ಯತೆ ಇದೆ. ಕೆಲವೊಂದು ಬಗೆಯ ಕಾಯಿಲೆಗಳಿಗೆ ಅಲೋಪತಿ ಪರಿಣಾಮಕಾರಿಯಾಗುವುದಿಲ್ಲ. ಒಳಗೆ ಆರಂಭವಾಗಿ ನಂತರ ಹೊರಗೆ ಹರಡಿಕೊಳ್ಳುವಂತಹ ಕಾಯಿಲೆಗಳಿಗೆ ಅಲೋಪತಿ ಏನೂ ಮಾಡಲಾಗುವುದಿಲ್ಲ. ಹೊರಗೆ ದೇಹದ ಮೇಲೆ ಆರಂಭವಾಗಿ ಒಳಗೆ ಹರಡಿಕೊಳ್ಳುವಂತಹ ಕಾಯಿಲೆಗಳಿಗೆ ಅಲೋಪತಿ ಯಶಸ್ವಿಯಾಗಿ ಉಪಶಮನ ನೀಡುತ್ತದೆ. ವಾಸ್ತವದಲ್ಲಿ ಒಳಗಿನಿಂದ ಆರಂಭವಾಗಿ ದೇಹದ ಮೇಲೆ ಪರಿಣಾಮ ಬೀರುವಂತಹವು ಕಾಯಿಲೆಗಳೇ ಅಲ್ಲ. ಅವು ದೇಹದ ಮೇಲೆ ಕೇವಲ ತಮ್ಮ ಪರಿಣಾಮವನ್ನು ತೋರುತ್ತವೆ. ಆದರೆ ಸಮಸ್ಯೆಯ ಮೂಲ ಮಾನಸಿಕ ಅಥವಾ ಇನ್ನೂ ಆಳದಲ್ಲೆಲ್ಲೋ ಇರುತ್ತದೆ. ಈಗ ವ್ಯಕ್ತಿಯೊಬ್ಬನ ಸಮಸ್ಯೆ ಮಾನಸಿಕ ಮಟ್ಟದಲ್ಲಿ ಆರಂಭವಾಗಿದ್ದರೆ ಔಷಧಗಳು ಯಾವುದೇ ಪರಿಣಾಮ ಬೀರುವ ಸಾಧ್ಯತೆ ಇರುವುದಿಲ್ಲ. ವಾಸ್ತವದಲ್ಲಿ ಅಂತಹ ಸಮಸ್ಯೆಗಳಿಗೆ ಹೊರಗಿನಿಂದ ಔಷಧಿ ಕೊಡುವುದೇ ಅಪಾಯಕಾರಿಯಾಗಬಹುದು. ಔಷಧಿ ಸಹಜವಾಗಿಯೇ ತನ್ನ ಪರಿಣಾಮ ತೋರಿಸಬೇಕು. ಆದರೆ ದೇಹದಲ್ಲಿ ಕಾಯಿಲೆಗಳೇ ಇರದೆ ಇರುವ ಕಾಯಿಲೆಯ ಮೂಲವು ಮಾನಸಿಕವಾಗಿದ್ದು ದೇಹದ ಮೇಲೆ ಪರಿಣಾಮ ಮಾತ್ರ ತೋರುತ್ತಿರುವಾಗ ಔಷಧಗಳು ಯಾವ ಉಪಶಮನವನ್ನು ನೀಡದಿದ್ದರೂ ವ್ಯತಿರಿಕ್ತ ಪರಿಣಾಮವನ್ನಂತೂ ಬೀರುವುದು ಸಹಜ. ಇಂತಹ ಸಮಸ್ಯೆಗಳಿಗೆ ಪರಿಹಾರ ನೀಡಲು ಸಾಮಾನ್ಯ ಕಾಯಿಲೆಗಳಿಗೆ ಯಾವುದೇ ಪರಿಹಾರ ನೀಡಲಾಗದಂತಹ ಚಿಕಿತ್ಸಾ ಕ್ರಮಗಳು ಉಪಯುಕ್ತವಾಗಿರುತ್ತವೆ. ಉದಾಹರಣೆ, ಹೋಮಿಯೋಪತಿಯಂತಹ ಚಿಕಿತ್ಸಾ ಕ್ರಮಗಳು ಯಾವ ಹಾನಿಯನ್ನು ಮಾಡುವುದಿಲ್ಲ, ಏಕೆಂದರೆ ಸಾಮಾನ್ಯ ಕಾಯಿಲೆಗಳಿಗೆ ಅವು ಯಾವುದೇ ಪರಿಣಾಮ ಬೀರುವುದಿಲ್ಲ. ಆದರೆ ಹೋಮಿಯೋಪತಿ ಅಗತ್ಯ ಉಪಶಮನವನ್ನು ನೀಡುತ್ತದೆ. ಸಾಮಾನ್ಯ ಕಾಯಿಲೆಗಳಿಗೆ ಪರಿಣಾಮ ಬೀರುವುದಿಲ್ಲ ಎಂದ ಮಾತ್ರಕ್ಕೆ ಅದರಿಂದ ಉಪಶಮನ ಸಿಗುವುದೇ ಇಲ್ಲ ಎಂದೇನೂ ಅಲ್ಲ. ಔಷಧಿಯಿಂದ ಕಾಯಿಲೆಗೆ ಉಪಶಮನ ಪಡೆದುಕೊಳ್ಳುವುದು ಒಂದು ಕಥೆಯಾದರೆ, ಔಷಧಿಯು ಕಾಯಿಲೆಗೆ ಉಪಶಮನ ನೀಡುವುದು ಬೇರೆಯದೇ ಆದ ಒಂದು ಕಥೆ. ಎರಡು ವಿಭಿನ್ನವಾದ ಚಮತ್ಕಾರಗಳು. ವ್ಯಕ್ತಿಯೊಬ್ಬ ಮನಸ್ಸಿನಲ್ಲೇ ಸುಳ್ಳು ಕಾಯಿಲೆಯನ್ನು ಸೃಷ್ಟಿ ಮಾಡಿಕೊಂಡಿರುವಾಗ ಅದನ್ನು ಗುಣಪಡಿಸಲು ಅಂತಹ ಸುಳ್ಳು ಔಷಧಿ ಬೇಕಾಗುತ್ತದೆ. ಅಂತಹ ಸುಳ್ಳು ಔಷಧಿಗಳೇ ಆಗ ಗುಣ ನೀಡುತ್ತವೆ ಕೂಡ. ಅಂತಹ ಕಾಯಿಲೆಗಳಿಗೆ ಸಮಾಧಾನ ನೀಡಲು ಒಂದು ಸುಳ್ಳು ಔಷಧಿಯ ಅಗತ್ಯವಿದೆ. ತನಗೆ ಕಾಯಿಲೆ ಇದೆ ಎಂಬ ಭಾವನೆ ಅವನಲ್ಲಿರುವಾಗ ಅದನ್ನು ಗುಣಪಡಿಸಲು ತೆಗೆದುಕೊಳ್ಳುವೆ ಎಂಬ ಹುಚ್ಚಿಗಾದರೂ ಒಂದು ಔಷಧಿಯಂತದ್ದು ಬೇಕಲ್ಲವೇ? ಅದಕ್ಕೆ ಇಂತಹ ಯಾವುದಾದರೂ ಸುಳ್ಳು ಔಷಧಿ ಕೊನೆಗೆ ಯಾವುದಾದರೂ ಬೂದಿ, ಭಸ್ಮ, ಗಂಗಾಜಲ ಹೀಗೆ ಯಾವುದಾದರೂ ಆದೀತು. ಇತ್ತೀಚಿನ ದಿನಗಳಲ್ಲಿ ಇಂತಹ ಹಲವು ಸುಳ್ಳು ಔಷಧಿ ಹುಸಿ ಮದ್ದುಗಳ ಮೇಲೆ ಸಾಕಷ್ಟು ಪ್ರಯೋಗಗಳನ್ನು ಮಾಡುತ್ತಿದ್ದಾರೆ. ಒಂದೇ ತರಹದ ಕಾಯಿಲೆಗಳಿಂದ ಬಳಲುತ್ತಿರುವ 10 ರೋಗಿಗಳನ್ನು ಆಯ್ದು ಅವರಲ್ಲಿ 3 ಅಲೋಪತಿ, 3 ಹೋಮಿಯೋಪತಿ, 3 ನ್ಯಾಚುರೋಪತಿ ವಿಧಾನದಲ್ಲಿ ಚಿಕಿತ್ಸೆ ನೀಡಲಾಯಿತು. ಆಶ್ಚರ್ಯಕರವಾದ ಸಂಗತಿ ಎಂದರೆ 3 ಚಿಕಿತ್ಸಾ ವಿಧಾನಗಳು ಒಳ್ಳೆಯದಿರಲಿ ಕೆಟ್ಟದಿರಲಿ ಒಂದೇ ಪ್ರಮಾಣದಲ್ಲಿ ಪರಿಣಾಮ ಬೀರಿದವು. ಚಿಕಿತ್ಸಾ ಪರಿಣಾಮದ ಪ್ರಮಾಣದಲ್ಲಿ ಕೂಡ ಅಂತಹ ವ್ಯತ್ಯಾಸವೇನೂ ಇರಲಿಲ್ಲ. ಹಾಗಿದ್ದರೆ ಅಲ್ಲಿ ಏನಾಗುತ್ತಿದೆ? ನಿಮ್ಮ ಚಿಂತನೆಗೆ ಇಲ್ಲಿ ಸಾಕಷ್ಟು ಕಾರಣಗಳಿವೆ. ನನ್ನ ಪ್ರಕಾರ ಅಲೋಪತಿ ಮಾತ್ರವೇ ವೈಜ್ಞಾನಿಕವಾದ ಚಿಕಿತ್ಸಾ ಪದ್ಧತಿ. ಆದರೆ ಮನುಷ್ಯನಲ್ಲೇ ವಿಜ್ಞಾನಕ್ಕೆ ಸರಿ ಹೊಂದದ ಯಾವುದೋ ಒಂದು ಇರುವುದರಿಂದ ಸಂಪೂರ್ಣವಾಗಿ ವೈಜ್ಞಾನಿಕವಾದ ಚಿಕಿತ್ಸಾ ಪದ್ಧತಿ ಅವನಿಗೆ ಹೊಂದಿಕೆಯಾಗುತ್ತಿಲ್ಲ. ಮನುಷ್ಯ ಶರೀರದ ಮೇಲೆ ಅಲೋಪತಿ ಮಾತ್ರವೇ ವೈಜ್ಞಾನಿಕವಾದ ರೀತಿಯಲ್ಲಿ ಪರಿಣಾಮ ಬೀರಬಲ್ಲದು. ಆದರೆ ಅಲೋಪತಿಯು 100% ಮಂದಿಯನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಏಕೆಂದರೆ ಮನುಷ್ಯ ತನ್ನ ಆಂತರ್ಯದಲ್ಲಿ ಕಲ್ಪನಾಜೀವಿ, ಶೋಧಕ ಪ್ರವೃತ್ತಿಯುಳ್ಳವ, ತಾನು ಕಂಡದ್ದನ್ನು ತನ್ನದೇ ರೀತಿಯಲ್ಲಿ ಪ್ರಸ್ತುತಪಡಿಸಬಲ್ಲವ.
ವಿಜ್ಞಾನಕ್ಕೆ ಒಗ್ಗಿಕೊಳ್ಳದ ಇಂತಹ ಕಾರಣಗಳಿಂದ ಉಂಟಾಗುವ ಮನುಷ್ಯನ ಕಾಯಿಲೆಗಳಿಗೆ ಅಲೋಪತಿಯಿಂದ ಯಾವ ಉಪಶಮನವೂ ಸಾಧ್ಯವಿಲ್ಲ. ಅಂದರೆ ವಿಜ್ಞಾನಕ್ಕೆ ಒಗ್ಗಿಕೊಳ್ಳದ ಇಂತಹ ಕಾರಣಗಳಿಂದ ಉಂಟಾಗುವ ಕಾಯಿಲೆಗಳು ಎಂದರೆ ಏನು ಅರ್ಥ? ಇಂತಹ ಪದಗಳೇ ನಿಮಗೆ ವಿಲಕ್ಷಣ, ವಿಚಿತ್ರ ಎನಿಸಬಹುದು. ಈಗ ನಿಮಗೆ ಗೊತ್ತು, ಕೆಲವು ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳು ಮತ್ತು ಕೆಲವು ವಿಜ್ಞಾನಕ್ಕೆ ಒಗ್ಗದ ಅವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳಿವೆ. ಅದೇ ರೀತಿಯಲ್ಲಿ ಕೆಲವು ವೈಜ್ಞಾನಿಕವಾದ ಕಾಯಿಲೆಗಳು, ಇನ್ನು ಕೆಲವು ಅವೈಜ್ಞಾನಿಕವಾದ ಕಾಯಿಲೆಗಳು, ಅಂದರೆ ಅವೈಜ್ಞಾನಿಕ ವಿಧಾನಗಳಿಂದ ಆರಂಭವಾಗುವ ಕಾಯಿಲೆಗಳಿವೆ. ಮಾನಸಿಕ ಮಟ್ಟದಲ್ಲಿ ಆರಂಭವಾಗಿ ದೇಹಕ್ಕೆ ಹರಡಿಕೊಳ್ಳುವಂತಹ ಕಾಯಿಲೆಗಳನ್ನು ವೈಜ್ಞಾನಿಕವಾದ ರೀತಿಯಲ್ಲಿ ಗುಣಪಡಿಸುವುದು ಸಾಧ್ಯವಿಲ್ಲ. ನನ್ನ ಪರಿಚಯದ ಯುವತಿಯೊಬ್ಬಳು ಸಂಪೂರ್ಣವಾಗಿ ಅಂಧಳಾಗಿದ್ದಳು. ಆದರೆ ಅವಳ ಕುರುಡು ಮಾನಸಿಕವಾಗಿದ್ದು ನಿಜವಾಗಿ ಆಕೆಯ ಕಣ್ಣುಗಳು ಆರೋಗ್ಯವಾಗಿಯೇ ಇದ್ದವು. ನೇತ್ರ ತಜ್ಞರು ಅವಳನ್ನು ಪೂರ್ತಿಯಾಗಿ ಪರಿಶೀಲಿಸಿ ಆಕೆಯ ಕಣ್ಣುಗಳು ಸರಿಯಾಗಿಯೇ ಇವೆ, ಸುಮ್ಮನೆ ನಿಮಗೆಲ್ಲ ವಂಚಿಸುತ್ತಿದ್ದಾಳೆ ಎಂದು ಬಿಟ್ಟರು. ಆದರೆ ಪಾಪ, ಆಕೆ ಯಾರಿಗೂ ಮೋಸ ಮಾಡುತ್ತಿರಲಿಲ್ಲ. ನೀವು ಆಕೆಯನ್ನು ಬೆಂಕಿಯ ಬಳಿಗೆ ಕರೆದೊಯ್ದರೂ ಅರಿವಿಲ್ಲದೆ ಆಕೆ ಬೆಂಕಿಯೊಳಗೆ ಕೈ ಇಟ್ಟು ಸುಟ್ಟುಕೊಳ್ಳುತ್ತಿದ್ದಳು. ನಡೆಯುವಾಗಲೂ ಎಷ್ಟೋ ಬಾರಿ ಗೋಡೆಗೆ ಡಿಕ್ಕಿ ಹೊಡೆದು ತಲೆಗೆ ಗಾಯ ಮಾಡಿಕೊಳ್ಳುತ್ತಿದ್ದಳು. ಆಕೆ ಖಂಡಿತವಾಗಿಯೂ ಯಾರಿಗೂ ವಂಚಿಸುತ್ತಿರಲಿಲ್ಲ. ತನ್ನ ಕಣ್ಣುಗಳ ಮೂಲಕ ಆಕೆಗೆ ಯಾವುದು ಕಾಣಿಸುತ್ತಿರಲಿಲ್ಲ. ಆದರೆ ಈ ಸಮಸ್ಯೆಯ ಆಳದ ಅರಿವು ವೈದ್ಯರ ಅನುಭವವನ್ನು ಮೀರಿದುದಾಗಿತ್ತು. ಒಂದು ದಿನ ಆಕೆಯನ್ನು ನನ್ನಲ್ಲಿಗೆ ಕರೆದುಕೊಂಡು ಬಂದರು. ನಾನು ಆಕೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ. ಆಗ ನನಗೆ ತಿಳಿದು ಬಂದ ವಿಷಯ, ಆಕೆ ಯಾರನ್ನು ಪ್ರೀತಿಸುತ್ತಿದ್ದಳು. ನಂತರ ಮನೆಯವರಿಗೆಲ್ಲ ಅದು ಗೊತ್ತಾಗಿ ಅವರೆಲ್ಲ ಆಕೆ ತನ್ನ ಪ್ರಿಯತಮನನ್ನು ಭೇಟಿಯಾಗದಂತೆ ತಡೆದಿದ್ದರು. ನಾನು ಆಕೆಯನ್ನು ಇನ್ನಷ್ಟು ಆಳವಾಗಿ ಪ್ರಶ್ನಿಸಿದಾಗ, ನನ್ನ ಪ್ರೇಮಿಯನ್ನು ನೋಡಲಾಗದಿದ್ದರೆ ನಾನು ಇನ್ಯಾವುದನ್ನು ನೋಡಲು ಇಷ್ಟಪಡುವುದಿಲ್ಲ ಎಂದಳು. ವಾಸ್ತವದಲ್ಲಿ ಅವಳ ನಿರ್ಧಾರ ಎಷ್ಟು ಬಲವಾಗಿತ್ತೆಂದರೆ, ಅವಳ ಮಾನಸಿಕತೆಯಿಂದಾಗಿ ಅವಳ ಕಣ್ಣುಗಳು ನಿಜವಾಗಿಯೂ ಕುರುಡಾಗಿ ಬಿಟ್ಟಿದ್ದವು. ನನ್ನ ಪ್ರೇಮಿಯ ಹೊರತಾಗಿ ಇನ್ನೇನನ್ನೂ ನೋಡುವುದಿಲ್ಲ ಎಂಬ ಒಂದು ಮನೋನಿಶ್ಚಯವು ದೃಢವಾಗಿ ಬಿಟ್ಟರೆ ಹೀಗೆ ಮಾನಸಿಕವಾಗಿ ಕಣ್ಣುಗಳು ಕಾಣದಂತೆ ಆಗಿಬಿಡುತ್ತವೆ. ವಾಸ್ತವದಲ್ಲೂ ಈ ದೃಢ ನಿಶ್ಚಯದಿಂದ ಅಂಧತ್ವವೇ ಬಂದು ಬಿಡುತ್ತದೆ. ಕಣ್ಣುಗಳು ನೋಡುವುದನ್ನು ನಿಲ್ಲಿಸಿಬಿಡುತ್ತವೆ. ಆದರೆ ಇಂತಹ ಅಂಧತ್ವವನ್ನು ಯಾವುದೇ ವೈಜ್ಞಾನಿಕ ಪರೀಕ್ಷಾ ವಿಧಾನಗಳಿಂದಲೂ ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಕಣ್ಣಿನಲ್ಲಿ ಯಾವ ದೋಷವೂ ಇರುವುದಿಲ್ಲ, ಎಲ್ಲವೂ ಸರಿಯಾಗಿಯೇ ಇರುತ್ತದೆ. ಕಣ್ಣಿನ ಹಿಂದೆ ಕುಳಿತು ನೋಡುತ್ತಿರುವ ವ್ಯಕ್ತಿ ತನ್ನ ದೃಢ ನಿಶ್ಚಯದಿಂದಾಗಿ ದೃಷ್ಟಿಯನ್ನು ತೊರೆದು ಬಿಟ್ಟಿರುತ್ತಾಳೆ. ನಮ್ಮ ದೈನಂದಿನ ಜೀವನದಲ್ಲೂ ಇಂತಹ ಹಲವು ಅನುಭವಗಳು ಆಗಿರುತ್ತವೆ. ನಮಗೆ ಅದರ ಬಗ್ಗೆ ಅರಿವಿರುವುದಿಲ್ಲ. ನಮ್ಮ ದೇಹದ ಕ್ರಿಯೆಗಳು ಸರಿಯಾಗಿ ಕೆಲಸ ಮಾಡಲು ಅವುಗಳ ಹಿಂದೆ ನಮ್ಮ ಉಪಸ್ಥಿತಿ ಇರಬೇಕು. ಉದಾಹರಣೆಗೆ, ಒಬ್ಬ ಉತ್ಸಾಹಿ ಯುವಕ ಹಾಕಿ ಆಡುತ್ತಿದ್ದಾನೆ ಎಂದುಕೊಳ್ಳೋಣ. ಆಟದ ಮಧ್ಯೆ ಆತನ ಕಾಲಿಗೆ ಗಾಯವಾಗಿದೆ, ರಕ್ತ ಸುರಿಯುತ್ತಿದೆ. ಆದರೆ ಆತನಿಗೆ ಅದರ ಅರಿವೇ ಇಲ್ಲ. ಉಳಿದವರಿಗೆಲ್ಲ ಆತನ ಕಾಲಿನ ಗಾಯ, ಅಲ್ಲಿ ಸುರಿಯುತ್ತಿರುವ ರಕ್ತ ಎಲ್ಲವೂ ಕಾಣುತ್ತಿದೆ. ಆತನಿಗೆ ಅದರ ಅರಿವೇ ಇಲ್ಲ. ಆಟದಲ್ಲೇ ಮಗ್ನನಾಗಿ ಬಿಟ್ಟಿದ್ದಾನೆ. ಈಗ ಆಟ ಮುಗಿದು ಅರ್ಧ ಗಂಟೆ ಕಳೆದ ಮೇಲೆ ಯಾವುದಕ್ಕೋ ಕಾಲು ಮುಟ್ಟಿಕೊಂಡಾಗ ಅಲ್ಲಿ ರಕ್ತ ಸುರಿಯುತ್ತಿರುವುದನ್ನು ನೋಡಿ, ಯಾವಾಗ ಆಯಿತು ಇಷ್ಟು ದೊಡ್ಡ ಗಾಯ ಎಂದು ಕೂಗಿಕೊಳ್ಳುತ್ತಾನೆ. ತುಂಬಾ ನೋವಾಗುತ್ತಿದೆ ಎಂದು ಗೋಳಾಡುತ್ತಾನೆ. ಈಗಾಗಲೇ ಆತನಿಗೆ ಗಾಯವಾಗಿ ಅರ್ಧ ಗಂಟೆಯೇ ಕಳೆದು ಹೋಗಿದೆ. ಇಲ್ಲಿ ಆತನಿಗೆ ಗಾಯವಾಗಿರುವುದೂ ನಿಜ. ಆತನ ದೇಹದ ಇಂದ್ರಿಯಗಳ ಸ್ಪರ್ಶಜ್ಞಾನವೂ ಸರಿಯಾಗಿಯೇ ಇದೆ. ಈಗ ಆತನಿಗೆ ನೋವಿನ ಅರಿವನ್ನು ನೀಡುತ್ತಿರುವುದು ಅದೇ ವ್ಯವಸ್ಥೆ ತಾನೆ. ಅದೇ ವ್ಯವಸ್ಥೆ ಅರ್ಧ ಗಂಟೆಯ ಹಿಂದೆ ಆತನಿಗೆ ಗಾಯದ ಅರಿವನ್ನು ಏಕೆ ನೀಡಲಿಲ್ಲ? ಇದಕ್ಕೆ ಮುಖ್ಯ ಕಾರಣ, ಆತನ ಧ್ಯಾನ ಸಂಪೂರ್ಣವಾಗಿ ಆಟದ ಮೇಲೆ ಇತ್ತು. ಆತನ ಗಮನ ಎಷ್ಟರ ಮಟ್ಟಿಗೆ ಆಟದ ಮೇಲಿತ್ತೆಂದರೆ, ತನ್ನ ಕಾಲಿನ ಗಾಯವನ್ನು ಗಮನಿಸಲು ಅಲ್ಲಿ ಏನೂ ಇರಲೇ ಇಲ್ಲ. ಬಹುಶಃ ಆತನ ಕಾಲಿನ ಎಲ್ಲ ಸ್ಪರ್ಶೇಂದ್ರಿಯಗಳು, ಮಾಂಸಖಂಡಗಳು, ನರವ್ಯೂಹವು ತಮ್ಮ ಕೈಲಾದುದನ್ನೆಲ್ಲ ಮಾಡಿದ್ದವು. ಬಹುಶಃ ಈ ವಿಷಯವನ್ನು ಆತನಿಗೆ ತಿಳಿಸಲು ಅವು ಮಾಡದ ಪ್ರಯತ್ನ ಇರಲಿಕ್ಕಿಲ್ಲ. ಅವು ಎಷ್ಟೇ ಸಂದೇಶ ಕಳಿಸಿದರೂ ಸಂದೇಶ ಸ್ವೀಕರಿಸಬೇಕಾದವರೇ ಅಲ್ಲಿರಲಿಲ್ಲ. ಅವರ ಗಮನವೆಲ್ಲ ಬೇರೆಲ್ಲೋ ಇತ್ತು. ಈಗ ಅರ್ಧ ಗಂಟೆಯ ಮೇಲೆ ಅವರು ಮರಳಿ ಬಂದಿದ್ದಾರೆ. ಈಗ ಅವರಿಗೆ ಅರಿವಾಗಿದೆ, ಸಂದೇಶ ಸ್ವೀಕರಿಸಿದ್ದಾರೆ.
ನೋವಿನ ಅನುಭವ ಈಗ ಅವರಿಗೆ ಆಗಿದೆ. ಆಮೇಲೆ ಆ ಹುಡುಗಿಯ ಮನೆಯವರಿಗೆ ಕರೆದು ಹೇಳಿದೆ, ನೀವು ಆಕೆ ಇಷ್ಟಪಟ್ಟವರನ್ನು ನೋಡಲು ಬಿಟ್ಟಿಲ್ಲವಾದ್ದರಿಂದ ಆಕೆ ಬಹುಶಃ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಆಕೆಯ ಕಣ್ಣುಗಳನ್ನು ಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನಾವ ಸಮಸ್ಯೆಯೂ ಇಲ್ಲ. ಈಗ ಆಕೆಯ ಪ್ರೇಮಿಯನ್ನು ಭೇಟಿ ಮಾಡಲು ಆಕೆಗೆ ಅವಕಾಶ ಕೊಡಿ ಎಂದೆ. ಆದರೆ ಅವರು ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ವಾದ ಮಾಡಿದರು. ಒಂದು ಸಲ ಪ್ರಯತ್ನಿಸಿ ನೋಡಿ ಎಂದೆ. ನಂತರ ಅವರು ಆಕೆಗೆ ನಿನ್ನ ಪ್ರೇಮಿಯನ್ನು ಭೇಟಿ ಮಾಡಬಹುದು, ನಾವು ಆತನನ್ನು ಒಪ್ಪಿಕೊಂಡಿದ್ದೇವೆ ಎಂದು ಸಂಜೆ 5 ಗಂಟೆಗೆ ಆತ ನಿನ್ನನ್ನು ನೋಡಲು ಬರುತ್ತಿದ್ದಾನೆ ಎಂದು ತಿಳಿಸಿದರು. ಅಷ್ಟೇ ಪವಾಡ ಸದೃಶವಾಗಿ ಆಕೆ ಸಮಯಕ್ಕೆ ಸರಿಯಾಗಿ ತನ್ನ ಪ್ರಿಯತಮನನ್ನು ಎದುರುಗೊಳ್ಳಲು ಬಾಗಿಲಿಗೆ ಓಡಿದ್ದಳು. ಎಲ್ಲವೂ ಸರಿಯಾಗಿತ್ತು. ಆಕೆಗೀಗ ಸ್ಪಷ್ಟವಾಗಿ ಕಣ್ಣುಗಳು ಕಾಣುತ್ತಿದ್ದವು. ಇಲ್ಲಿ ಯಾವ ಕಣ್ಕಟ್ಟು ಮೋಸವೂ ಇಲ್ಲ. ಸಂಮೋಹನದ ಪ್ರಯೋಗಗಳು ಇವೆಲ್ಲವೂ ಸಾಧ್ಯ ಎಂದು ಸ್ಥಿರವಾಗಿ ತೋರಿಸುತ್ತಿವೆ. ನನ್ನದೇ ಪ್ರಯೋಗಗಳಿಂದ ಹೇಳುತ್ತಿದ್ದೇನೆ. ಆಳವಾಗಿ ಸಂಮೋಹನಕ್ಕೆ ಒಳಗಾದ ವ್ಯಕ್ತಿಗೆ ಕೈಯಲ್ಲಿ ಒಂದು ಕಲ್ಲನ್ನು ಕೊಟ್ಟು ಇದೊಂದು ಸುಡುತ್ತಿರುವ ಕೆಂಡ ಎಂದು ಹೇಳಿದರೆ ಸಾಕು. ಆತ ನಿಜವಾದ ಕೆಂಡವನ್ನೇ ಕೈಯಲ್ಲಿ ತೆಗೆದುಕೊಂಡವನಂತೆ ಆಡುತ್ತಾನೆ. ಕೂಡಲೇ ಅದನ್ನು ದೂರ ಬಿಸಾಡಿ ತನ್ನ ಕೈ ಸುಟ್ಟು ಹೋಯಿತು ಎಂದು ಗೋಳಾಡುತ್ತಾನೆ. ಇಲ್ಲಿಯವರೆಗೆ ಆತನ ಸಮಸ್ಯೆ ನಮಗೂ ಅರ್ಥವಾಗುತ್ತದೆ. ಆದರೆ ಈಗ ಆತನ ಕೈಯಲ್ಲಿ ನಿಜವಾಗಿಯೂ ಸುಟ್ಟ ಗಾಯಗಳಾಗಿ ಬೊಬ್ಬೆ ಬಂದಿವೆ. ಸುಡುವ ಕೆಂಡ ಕೈಯಲ್ಲಿದೆ ಎಂಬ ಕಲ್ಪನೆಯಲ್ಲೇ ಈ ರೀತಿ ಬೊಬ್ಬೆ ಬಂದರೆ ಆಗ ಅದಕ್ಕೆ ಔಷಧೋಪಚಾರ ಮಾಡುವುದು ಅಪಾಯಕಾರಿ. ಅಂತಹ ಗಾಯಕ್ಕೆ ಉಪಚಾರವು ಮನಸ್ಸಿನಿಂದಲೇ ನಡೆಯಬೇಕು. ಇಲ್ಲಿ ನಾವು ಮನುಷ್ಯನ ಒಂದು ತುದಿಯನ್ನು ಮಾತ್ರ ಪರಿಗಣಿಸಿದ್ದರಿಂದ ನಿಧಾನವಾಗಿಯಾದರೂ ದೇಹದಿಂದ ಆರಂಭವಾಗುತ್ತಿದ್ದ ಎಲ್ಲ ಕಾಯಿಲೆಗಳನ್ನು ನಿವಾರಿಸುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದೇ ಸಮಯದಲ್ಲಿ ಇನ್ನೊಂದು ತುದಿಯಾದ ಮನಸ್ಸಿನಿಂದ ಆರಂಭವಾಗುವ ಕಾಯಿಲೆಗಳು ಹೆಚ್ಚುತ್ತಲೇ ಇವೆ. ವಿಜ್ಞಾನದ ಮೂಲಕವೇ ವಾದಿಸುತ್ತಿದ್ದವರೂ ಕೂಡ ಅರ್ಧದಷ್ಟಾದರೂ ಕಾಯಿಲೆಗಳು ಮನಸ್ಸಿನಿಂದ ಬರುತ್ತಿವೆ ಎನ್ನುವುದನ್ನು ಈಗ ಒಪ್ಪಿಕೊಳ್ಳಲಾರಂಭಿಸಿದ್ದಾರೆ. ಮನಸ್ಸಿನಿಂದ ಆರಂಭವಾಗುವ ಕಾಯಿಲೆಗಳಿಗೆ ಮನಸ್ಸು ಬಲಶಾಲಿಯಾಗಿರಬೇಕು. ಈ ಕಾರಣದಿಂದಲೇ ಇಂದಿಗೂ 95% ಕಾಯಿಲೆಗಳು ಇನ್ನೂ ದೇಹದಿಂದಲೇ ಆರಂಭವಾಗುತ್ತಿವೆ. ಆದರೆ ಅಮೆರಿಕಾದಲ್ಲಿ ಈಗಾಗಲೇ ಮನಸ್ಸಿನಿಂದ ಆರಂಭವಾಗುವ ಕಾಯಿಲೆಗಳು ಹೆಚ್ಚುತ್ತಿವೆ.